ರಾಕ್ಷಸ ಇದು ಸುಹಾನ್ ಪ್ರಸಾದ್ ಅವರು ನಿರ್ದೇಶನ ಮಾಡಿರುವಂತಹ ವೆಬ್ ಸೀರೀಸ್. ಇದನ್ನ ತರುಣ್ ಸುಧೀರ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಅಂಡ್ ಈ ಸೀರೀಸ್ ZEE5 ನಲ್ಲಿ ಅವೈಲಬಲ್ ಇದೆ. 20ನೇ ತಾರೀಕಿಂದ ಸ್ಟ್ರೀಮಿಂಗ್ ಆಗ್ತಾ ಇದೆ. ಯಾರಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ಹೋಗಿ ಒಂದ್ಸಲ ನೋಡಿ. ಅಂಡ್ ಈ ಸೀರೀಸ್ ನ ಮೇನ್ ಲೀಡ್ ಅಲ್ಲಿ ವಿಜಯ್ ರಾಘವೇಂದ್ರ ಅವರು ಕಾಣಿಸ್ಕೊಂಡಿದ್ದಾರೆ. ಸೀರೀಸ್ ನ ನೋಡಿದ್ದಾಯ್ತು. ಸೀರೀಸ್ ನನಗೆ ಕೊಟ್ಟಂತಹ ಅನುಭವನ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಇನ್ನು ಈ ಸೀರೀಸ್ ನ ಆನ್ಲೈನ್ ಸ್ಟೋರಿ ಕಡೆ ಬರೋದಾದ್ರೆ, ನಮ್ಮ ಮುಖ್ಯ ಪಾತ್ರಧಾರಿ ಹೆಸರು ಹನುಮಪ್ಪ ಅಂತ. ಸೊ ಹನುಮಪ್ಪ ಅವರು ಪೊಲೀಸ್ ಆಫೀಸರ್ ಆಗಿರ್ತಕ್ಕಂಥ ಊರಲ್ಲಿ ಒಂದು ಕೆರೆ ಅಥವಾ ಒಂದು ನದಿ ಅಂತ ಇದೆ. ಸೊ ಆ ನದಿಲಿ ಮೊಸಳೆಗಳಿರ್ತವೆ. ಮೊಸಳೆ ಇದೆ ಕೂಡ. ಅದರ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶದಲ್ಲಿ ಸಾಕಷ್ಟು ಮಿಸ್ಸಿಂಗ್ ಕೇಸ್‌ಗಳು ರಿಜಿಸ್ಟರ್ ಆಗಿರ್ತವೆ. ಸೊ ಹೀಗಿರ್ಬೇಕಾದ್ರೆ ಆ ಕೆರೆಯಲ್ಲೂ ಕೂಡ ಬಾಡಿ ಪಾರ್ಟ್ಸ್‌ಗಳು, ಬಾಡಿ ಈ ತರ ಸಿಗ್ತಾ ಇರ್ತವೆ. ಸೊ ಅಲ್ಲಿ ಮಿಸ್ ಆಗಿರೋರ್ನೆಲ್ಲ ಮೊಸಳೆನೇ ತಿಂತಾ ಇದೆಯಾ? ಈ ಮೊಸಳೆಗೆ ರಾಕ್ಷಸ ಅಂತ ಟೈಟ್ಲ್ ಇಟ್ಟಿದ್ದಾರಾ? ಅಥವಾ ರಾಕ್ಷಸ ಅನ್ನೋ ಒಂದು ಕ್ಯಾರೆಕ್ಟರ್ ಇದ್ಯಾ ಅನ್ನೋದನ್ನ ನೀವು ಸೀರೀಸ್‌ನ ನೋಡಿನೇ ತಿಳ್ಕೊಳ್ಬೇಕು. ಮೊದಲಿಗೆ ಇದರ ಪಾಸಿಟಿವ್ ಕಡೆ ಮಾತಾಡೋದಾದ್ರೆ, ಮೊದಲಿಗೆ ಈ ಸೀರೀಸ್‌ನ ರೈಟಿಂಗ್ ನನಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಬರ್ಕೊಂಡು ಹೋಗಿದ್ದಾರೆ. ಆಲ್ಮೋಸ್ಟ್ 20+ ಮಿನಿಟ್ಸ್ ಇರುತ್ತೆ ಪ್ರತಿಯೊಂದು ಸೀರೀಸ್ ಕೂಡ. ಅಷ್ಟೇ ಎಂಗೇಜಿಂಗ್ ಆಗಿರ್ತಕ್ಕಂಥ ರೈಟಿಂಗ್ ನಾವು ನೋಡಬಹುದು. ಒಂದೊಳ್ಳೆ ಟೆನ್ಷನ್ ಬಿಲ್ಡ್ ಆಗುವಂತ ರೈಟಿಂಗ್ ಇರುತ್ತೆ. ಆ ಫ್ಯಾಮಿಲಿ ಅಂಡ್ ಆ ವರ್ಕ್ ಪ್ರೆಷರ್ ಎರಡನ್ನೂ ಕೂಡ ಹ್ಯಾಂಡಲ್ ಮಾಡಿದ ರೀತಿ, ಅದನ್ನ ಬರ್ದಿರೋ ರೀತಿ ನಂಗೆ ಇಷ್ಟ ಆಯ್ತು. ಅಂಡ್ ಆಫ್ ಕೋರ್ಸ್ ಕ್ಯಾರೆಕ್ಟರ್‌ನ ಬರ್ದಿರೋ ರೀತಿ, ಆ ಕ್ಯಾರೆಕ್ಟರ್ ಡಿಸೈನ್ ಅಂಡ್ ಆ ಪಾತ್ರಗಳ ಕ್ಯಾಸ್ಟಿಂಗ್ ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಆ ಪಾತ್ರಗಳೆಲ್ಲ ತುಂಬಾ ಬೇಗ ಅರ್ಥ ಆಗ್ತಿದ್ವು ನಮ್ಗೆ. ಸೊ ಇಷ್ಟನ್ನ ಬಿಟ್ರೆ ಆ ಮೇನ್ ಪ್ಲಾಟ್ ಏನಿದೆ, ಕಥೆಲಿ ಹೇಳೋ ಹಾಗೆ ಯಾರು ಮಾಡಿದ್ರು ಅನ್ನೋದಕ್ಕಿಂತ ಯಾಕೆ ಮಾಡಿದ್ರು ಅನ್ನೋ ಒಂದು ಎಪಿಸೋಡ್ ಬಂದಾಗ, ಆ ಬ್ಲಾಕ್ ಮೇಲ್ ಮಾಡಿದ ರೀತಿ, ಆ ಕಾನ್ಸೆಪ್ಟ್‌ನ ಬರ್ಕೊಂಡು ಎಸ್ಟಾಬ್ಲಿಷ್ ಮಾಡಿರೋ ರೀತಿ ತುಂಬಾ ಚೆನ್ನಾಗಿತ್ತು. ಕತೆಗೆ ತುಂಬಾ ಹೆಲ್ಪ್ ಆಯ್ತು ಅದು ಅಂತ ಹೇಳ್ತೀನಿ. ಅಂಡ್ ಆಫ್ ಕೋರ್ಸ್ ಕತೆ ಮತ್ತೆ ಆಡಿಯನ್ಸ್‌ಗೆ ಒಂದು ಕನೆಕ್ಷನ್ ಇರುತ್ತೆ. ಪ್ರತಿಯೊಂದು ಸೀನ್‌ಗೂ, ಪ್ರತಿಯೊಂದು ಈವೆಂಟ್‌ಗೂ, ಪ್ರತಿಯೊಂದು ಎಪಿಸೋಡ್‌ಗೂ ಕೂಡ. ಸೊ ಈ ಒಂದು ಕನೆಕ್ಷನ್ನೇ ಈ ಒಂದು ಸೀರೀಸ್‌ಗೆ ಒಂದು ಬಿಗ್ಗೆಸ್ಟ್ ಪಾಸಿಟಿವ್ ಅಂತ ಹೇಳ್ಬೋದು. ಸೊ ಇಷ್ಟನ್ನ ಬಿಟ್ರೆ ಕ್ಲೈಮ್ಯಾಕ್ಸ್ ಆದ್ಮೇಲೆ ಬಂದಂತ ಆ ಒಂದು ಪಶ್ಚಾತ್ತಾಪ, ಅಂದ್ರೆ ಆ ತಾಯಿನೇ ನನ್ಗೆ ಈ ತರ ಶಿಕ್ಷೆ ಕೊಟ್ಟಿರ್ಬೋದು ಅಂತ ಒಂದು ಪಶ್ಚಾತ್ತಾಪ ಪಡ್ಕೊಂಡಿದ್ದ ರೀತಿ ತುಂಬಾ ಚೆನ್ನಾಗಿತ್ತು. ತುಂಬಾ ಇಷ್ಟ ಆಯ್ತದು. ಸೊ ಇಷ್ಟನ್ನೆಲ್ಲ ಬಿಟ್ರೆ ಆ ಟೀ ಎಪಿಸೋಡ್ ಇದೆಯಲ್ಲ, ಆ ಎಪಿಸೋಡ್ ಅಲ್ಲಿ ಪದೇ ಪದೇ ರೂಮ್‌ಗೆ ಕರ್ದು ಕದನ ಕ್ಲೋಸ್ ಮಾಡಿ ಅಂತ ಅವ್ರು ಹೇಳೋ ರೀತಿ, ಅದು ಒಳ್ಳೆ ಥ್ರಿಲ್ಲಿಂಗ್ ಮೂವ್‌ಮೆಂಟ್ ಕೊಡ್ತು ಆ ಒಂದು ಎಪಿಸೋಡ್ ಅಂತ ಹೇಳ್ತೀನಿ. ಸೊ ಇಷ್ಟು ಪಾಸಿಟಿವ್ ಅಂತ ಮೆನ್ಷನ್ ಮಾಡಿದ್ರೆ, ಇನ್ನು ಇದರಲ್ಲಿರ್ತಕ್ಕಂಥ ನೆಗೆಟಿವ್ಸ್ ಅಂತ ಅಂದ್ರೆ ಇನ್ನೂ ಏನು ಬೆಟರ್ ಆಗ್ಬೋದಾಗಿತ್ತು ಅಂತ ಹೇಳೋದಾದ್ರೆ, ಮೊದಲಿಗೆ ಈ ಸೀರೀಸ್‌ನಲ್ಲಿ ನೀವು ಒಂದೊಳ್ಳೆ ಇನ್ವೆಸ್ಟಿಗೇಷನ್‌ನ ನೋಡ್ಬೋದು. ಬಟ್ ಚಾಲೆಂಜಸ್ ತುಂಬಾ ಕಡಿಮೆ ಇದ್ವು. ಸಿಚುಯೇಷನ್‌ನ ತುಂಬಾ ಚೆನ್ನಾಗಿ ಬರ್ಕೊಂಡಿದ್ರು. ಬಟ್ ಅಲ್ಲಿ ಚಾಲೆಂಜಸ್ ತುಂಬಾ ಕಡಿಮೆ ಇದ್ವು. ಚಾಲೆಂಜಸ್ ಅಂತ ಅಲ್ಲಿ ನೋಡೋದಕ್ಕೆ ತುಂಬಾ ಕಡಿಮೆ ಇದ್ದಿದ್ದು. ಸೊ ಅಲ್ಲಿ ಚಾಲೆಂಜಸ್ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಸೊ ಇದನ್ನ ಬಿಟ್ರೆ ಮೇನ್ ಕ್ಯಾರೆಕ್ಟರ್ ಏನಿದೆ ಇಲ್ಲಿ, ಮೇನ್ ಕ್ಯಾರೆಕ್ಟರ್ ತನ್ನ ಕ್ರಿಯೇಟಿವಿಟಿಯಿಂದ ಕೇಸ್‌ನ ಕ್ಲಿಯರ್ ಮಾಡಿದ ರೀತಿಯಲ್ಲಿ ತುಂಬಾ ಕಡಿಮೆ ಇದ್ವು. ಅಂದ್ರೆ ಅದೇ ಹೇಳಿದ್ನಲ್ಲ, ಚಾಲೆಂಜಸ್ ಇದ್ದಿದ್ರೆ ಇಲ್ಲಿ ಕ್ರಿಯೇಟಿವಿಟಿ ಜಾಸ್ತಿ ಆಗ್ತಾ ಇತ್ತು. ಸೊ ಹೇಳ್ಬೇಕು ಅಂದ್ರೆ ಎರಡೇ ಪಾಯಿಂಟ್ ಇಲ್ಲಿ ಹೈಲೈಟ್ ಆಗೋದು. ಏನಪ್ಪಾ ಅಂದ್ರೆ ಒಂದು ಸಲಿಗೆ ಕೊಡೋದು, ಎರಡನೇದು ಕ್ಲೈಮ್ಯಾಕ್ಸ್‌ನಲ್ಲಿ ಕಿವಿ ಹತ್ರ ಹೋಗಿ ಒಂದು ವಿಷಯನ ಹೇಳ್ತಾರೆ. ಅದನ್ನು ನೀವು ಸೀರೀಸೇ ನೋಡ್ಬೋದು. ಸೊ ಇಷ್ಟರಲ್ಲಿ ಮಾತ್ರ ಮೇನ್ ಕ್ಯಾರೆಕ್ಟರ್ ತಮ್ಮ ಕ್ರಿಯೇಟಿವಿಟಿನ ತೋರಿಸಿದ್ದು. ಸೊ ಇಲ್ಲಿ ಸ್ವಲ್ಪ ರೈಟಿಂಗ್ ಬೆಟರ್ ಆಗಿದ್ದಿದ್ರೆ ಈ ಸೀರೀಸ್ ಇನ್ನೂ ಬೆಸ್ಟ್ ಎಕ್ಸ್‌ಪೀರಿಯನ್ಸ್ ಕೊಡ್ತಾ ಇತ್ತು ಅಂತ ಹೇಳ್ತೀನಿ. ಓವರ್ ಆಲ್ ಆಗಿ ಹೇಳ್ಬೇಕಾದ್ರೆ ಈ ಸೀರೀಸ್ ತುಂಬಾ ಇಷ್ಟ ಆಯ್ತು. ಒಂದೊಳ್ಳೆ ರೈಟಿಂಗ್ ನಾವು ನೋಡ್ಬೋದು. ಯಾರಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ZEE5 ನಲ್ಲಿ ಅವೈಲಬಲ್ ಇದೆ, ಹೋಗಿ ನೋಡಿ. ಸೊ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು. ಆಲ್ರೆಡಿ ಈ ಸೀರೀಸ್‌ನ ನೋಡಿರೋರು ನಿಮ್ಗೆ ಏನು ಅನ್ಸ್ತು ಅಂತ ಕಮೆಂಟ್‌ನಲ್ಲಿ ತಿಳಿಸಿ. ಅಂಡ್ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಬೈ.